ಹಲೋ ಫ್ರೆಂಡ್ಸ್, ಇದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಒಂದು ಪ್ರಾಬ್ಲಮ್ಮು ಥ್ರೆಡ್ ಕಟ್ಟಿಂಗು ಅವಾಯ್ಡ್ ಆಗಿಲ್ಲ. ಅದಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಮೇನ್ ಶಾಫ್ಟು ಗೋಲ ಅಂತೀವಿ. ಬುಕ್ಕಲ್ಲಿ ಬಂದ್ಬಿಟ್ಟು ಇದು ಹೆಸರು ಬಂದ್ಬಿಟ್ಟು ಥ್ರೆಡ್ ಟೇಕಪ್ ಲೀವರ್ ಕ್ರ್ಯಾಂಕ್ ಅಂತೀವಿ ನೋಡಿ. ಈ ಕ್ರ್ಯಾಂಕಲ್ಲಿ ಬಂದ್ಬಿಟ್ಟು ಥ್ರೆಡಿಂಗು ಹೋಗೈತೆ, ಜೆಟ್ ಪಿನ್ ಕುತ್ಕೊಳುತ್ತಲ್ಲ ಆ ಥ್ರೆಡಿಂಗು ಹೋಗೈತೆ. ಅದಕ್ಕೋಸ್ಕರ ಇದು ನಾನು ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. ಆ ಸ್ಕ್ರೂ ಬಂದ್ಬಿಟ್ಟು ಯಾವ ರೀತಿಯಲ್ಲಿ ಒಳಗಡೆ ಕಟ್ಟಾಗ್ಬಿಟ್ಟು ಹೋಲ್ಸಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ತಿರುಗಿ ಕುತ್ಕೊಂಬಿಟ್ಟೈತೆ ನೋಡಿ. ಸ್ಕ್ರೂ ಯಾವ ಥರ ಕಟ್ಟಾಗೈತೆ. ಇದರಿಂದ ತುಂಬ ಹೊತ್ತು ಟ್ರೈ ಮಾಡಿ ಹೊಸ ಸೆಟ್ಲ್ ಹಾಕಿದ್ರೂ ಥ್ರೆಡ್ ಕಟ್ಟಿಂಗ್ ಅವಾಯ್ಡ್ ಆಗಿಲ್ಲ. ಸರಿ, ಲಾಸ್ಟ್ ಆಪ್ಷನ್ನು ಸರಿ ಒನ್ ಟೈಮ್ ಇದು ಸ್ಕ್ರೂ ತೆಗೆದು ನೋಡೋಣ ಅಂದರೆ ಈಸಿಯಾಗಿ ಬಂದ್ಬಿಡ್ತು. ಎಲ್ಲ ಮೆಕ್ಯಾನಿಕ್ಗಳಿಗೂ ಇದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಈ ವಿಡಿಯೋ ನೋಡಿ ಬೇರೆ ಯಾರಿಗಾದ್ರೂ ಹೆಲ್ಪ್ ಆದ್ರೂ, ಯಾರಿಗಾದ್ರೂ ತುಂಬ ಥ್ರೆಡ್ ಕಟ್ಟಿಂಗ್ ಆಗ್ತಾಯಿದ್ರೆ ಇದು ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಎಲ್ಲ ತೆಗೆದುಬಿಟ್ಟು ನನಗೆ ಪ್ರಾಬ್ಲಮ್ ಗೊತ್ತಾದ ಮೇಲೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಹೊಸದು ಕ್ರ್ಯಾಂಕ್ ತೊಗೊಂಡಿದ್ದೀನಿ. ಇದನ್ನು ಫಿಟ್ಟಿಂಗ್ ಹೆಂಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಬಂದಿದ್ದರೆ ಲೈಕ್ ಮಾಡ್ಬಿಟ್ಟು ಹೋಗಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಿ, ಮತ್ತು ಏನಾದರೂ ಕಮೆಂಟ್ ಮಾಡ್ಬಿಟ್ಟು ಹೋಗಿ ನೋಡಿ. ಫ್ರೆಂಡ್, ಇವಾಗ ಫಿಟ್ಟಿಂಗು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಒಂದು ಹೋಲ್ಸ್ ಐತೆ, ಮೈನ್ ಶಾಫ್ಟಲ್ಲಿ ಒಂದು ಹೋಲ್ಸ್ ಐತೆ. ಎರಡು ಕಡೆ ಬರುತ್ತೆ, ಒಂದು ಕಡೆ ದೊಡ್ಡದಿರ್ತದೆ, ಒಂದು ಕಡೆ ಸಣ್ಣ ಇರ್ತದೆ. ಒಂದೊಂದು ಮೈನ್ ಶಾಫ್ಟಲ್ಲಿ ಹಾಫ್ ಗ್ರೂ ಹಾಕಿರ್ತಾರೆ, ಹಾಫ್ ಮೈನ್ ಶಾಫ್ಟ್ ಹೋಲ್ಸ್ ಇರ್ತದೆ. ಒಂದೊಂದರಲ್ಲಿ ಎರಡು ಕಡೆನೂ ಇರ್ತದೆ. ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ ನಾನು ಈ ಪಾಯಿಂಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ಸ್ಕ್ರೂ ನೀವು ಒಂದು ಟೈಮ್ ನೋಡಿಬಿಡಿ ಯಾವ ಕಡೆ ಫುಲ್ಲು ಹೋಗುತ್ತೋ. ಫುಲ್ ಅಂದರೆ ಫುಲ್ಲು ಹೋಗೋದಿಲ್ಲ, ಒಂದು ಮೀಡಿಯಮ್ ಆಗಿ ಒಳಗಡೆ ಹೋಗಬೇಕು. ಹೋಗೋ ಟೈಮಲ್ಲಿ ಆ ಹೋಲ್ಸ್ನ ನೀವು ಮ್ಯಾಚ್ ಮಾಡಿಬಿಟ್ಟು ಮತ್ತು ಇವಾಗ ಕ್ರ್ಯಾಂಕ್ನ ಹಾಕ್ತಾಯಿದ್ದೀವಿ. ಕ್ರ್ಯಾಂಕು ಅನ್ನೋದಕ್ಕಿಂತ ಗೋಲ ಅಂದ್ಬಿಟ್ರೆ ಇನ್ನು ತುಂಬ ಈಸಿ ಇರ್ತದೆ ನೋಡಿ. ಇದು ಫಿಟ್ಟಿಂಗ್ಸು ಕರೆಕ್ಟಾಗಿ ಆ ಹೋಲ್ಸ್ಗೂ ಆ ಸ್ಕ್ರೂಗೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಏನಾದರೂ ಮಿಸ್ ಮ್ಯಾಚ್ ಆದರೆ ಮತ್ತೆ ನಾವು ತಿರುಗಿಸ್ಬಿಟ್ಟು ಹಾಕಬೇಕಾಗತ್ತೆ ನೋಡಿ. ಇವಾಗ ನಾನು ಹಾಕ್ತೀನಿ. ಈಸಿಯಾಗಿ ಹೋಗಬೇಕು, ತುಂಬ ಟೈಟ್ ಮಾಡಿ ಹೊಡಿಬೇಡ್ದು ನೋಡಿ. ಹೋಗ್ಬಿಡ್ತು ಆಲ್ರೆಡಿ. ಇವಾಗ ಅದು ಹೋಲ್ಸ್ ಮ್ಯಾಚ್ ಆಗೈತಾ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ತುಂಬ ಕನ್ಸ್ಟ್ರಕ್ಷನ್ ಅದು ತುಂಬ ಇಕ್ಕಟ್ಟು ಏರಿಯಾ. ಅದಕ್ಕೋಸ್ಕರ ನಾನು ಮೊಬೈಲ್ನ ಹೆಂಗಿಕ್ಕಿ ತೋರಿಸೋದು ಗೊತ್ತಿಲ್ಲ, ಆದ್ರೂ ಒಂದು ಟೈಮು ಟ್ರೈ ಮಾಡ್ತೀನಿ ನೋಡಿ. ಅಲ್ಲಿ ನಾನು ಪಾಯಿಂಟ್ ಮಾಡ್ತೀನಿ ನೋಡಿ. ನೋಡಿ, ಇವಾಗ ಆ್ಯರೋ ಮಾರ್ಕ್ ಬಂತಲ್ಲ, ಆ ಆ್ಯರೋ ಮಾರ್ಕ್ ಸೆಂಟ್ರಲ್ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗೈತೆ ಓಕೆನಾ. ಇವಾಗ ನೀವು ಸ್ಕ್ರೂ ಹಾಕ್ಕೊಂಡು ಫುಲ್ ಟೈಟ್ ಮಾಡಿಬಿಡಿ, ಫುಲ್ ಟೈಟ್ ಹೊಡೆದ್ಬಿಡಿ. ನೆಕ್ಸ್ಟ್ ಸ್ಟೆಪ್ಪು ಹಂಗೆ ನೋಡ್ತಾ ಇರಿ ಫ್ರೆಂಡ್. ಇದು ನಾನು ಯಾಕೆ ಸ್ನ್ಯಾಪ್ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಒಂದೊಂದು ಟೈಮ್ ಟೈಟ್ ಆದರೆ ಒಂದು ಸ್ನ್ಯಾಪ್ ಮಾಡಿಕೊಂಡು ಮತ್ತೆ ಒಂದು ಟೈಮು ಫುಲ್ ಟೈಟ್ ಹೊಡೆದ್ಬಿಡ್ಬೇಕು. ನಾನು ಮಾಡಿದ್ದೀನಿ, ಆ ವಿಡಿಯೋ ಹಾಕಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ. ನೋಡೋರ್ಗು ಏನಪ್ಪ ಇಷ್ಟು ಲೆಂತ್ ವಿಡಿಯೋ ಅಂತ ಬೇಜಾರು ಮಾಡ್ಕೊಬೋದು ನೋಡಿ. ಅದು ಫುಲ್ ಹೊಡೆದಾದ್ಮೇಲೆ ಎರಡೂ ಕಡೆ ಫುಲ್ ಟೈಟ್ ಹೊಡೆದ್ಬಿಡ್ತೀನಿ. ಆಮೇಲೆ ಒಂದು ಟೈಮ್ ತಿರುಗಿಸಿ ನೋಡ್ಕೊಳ್ಳಿ, ಸ್ವಲ್ಪ ಟೈಟ್ ಐತೆ. ಇನ್ನೊಂದು ಟೈಮು ನಾನು ಒಂದು ಮಿಷಿನ್ ರನ್ ಮಾಡಿ ನೋಡೋಣ.
ಮಿಷಿನ್ ರನ್ ಮಾಡಿದ್ರೆ ಗೊತ್ತಾಗುತ್ತೆ ಅದು. ನೋಡಿ ರನ್ ಮಾಡ್ತಾಯಿದ್ದೀನಿ. ಆದರೆ ಸ್ಟಾಪಿಂಗ್ ಪೊಸಿಷನ್ ಬರೋ ಟೈಮಲ್ಲಿ ತುಂಬ ಟೈಟ್ ಐತೆ ನೋಡಿ, ಜರ್ಕ್ ಹೊಡಿತೈತೆ. ಇದಕ್ಕೆ ಬಂದ್ಬಿಟ್ಟು ಟೈಟ್ ಆದರೆ ಏನು ಮಾಡಬೇಕಂದ್ರೆ ಮೇಲೆದು ಕ್ಯಾಪ್ ಓಪನ್ ಮಾಡಬೇಕು, ಬಾಬಿನ್ ವೈಂಡಿಂಗ್ ಕ್ಯಾಪು ಓಪನ್ ಮಾಡಬೇಕು. ಅದ್ರ ಹಿಂದ್ಗಡೆ ಒಂದು ಬುಷ್ ಐತೆ, ಆ ಬುಷು ತುಂಬ ಟೈಟ್ ಆದರೆ ಈ ಪ್ರಾಬ್ಲಮ್ ಬರುತ್ತೆ. ಹೊಸ ಕ್ಯಾಮ್ ಹಾಕಿದ್ರೆ ನೋಡಿ, ಈ ಬುಷ್ ಅದೇನೆ. ಇದನ್ನು ಎರಡೂ ಲೂಸ್ ಮಾಡಿಬಿಟ್ಟು ಟೈಟ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಸೆಟ್ ಆಗಿಬಿಡುತ್ತೆ. ನೋಡಿ ಇವಾಗ ಟೇಕಪ್ ಲಿವರ್ ಜೆಟ್ ಪಿನ್ ಕುಣಿಸ್ತೇನೆ ನೋಡಿ. ಈ ವಾಷರ್ ಹಾಕಬೇಕು, ಇಲ್ಲಾಂದರೆ ಟೇಕಪ್ ಲಿವರ್ ತುಂಬ ಒಳಗಡೆ ಹೋಗ್ಬಿಡುತ್ತೆ. ನೋಡಿ ಇದು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರಬೇಕು. ನಾನು ಹಾಕೋದು ಈ ಥರ. ನೋಡ್ಕೊಳ್ಳಿ, ಇದು ಡೈರೆಕ್ಷನ್ನು ಇದೇ ಥರ ಈ ರೀತಿಯಲ್ಲಿ ಇರಬೇಕು. ಡೈರೆಕ್ಷನ್ನು ಇದೇ ಥರ ಇರಬೇಕು. ಅದಾದಮೇಲೆ 3mm ಯಾಲಂಕಿ ತೊಗೊಂಡು ಅದು ಸ್ಲಾಟಲ್ಲಿ ಕುತ್ಕೊಂಡೈತಾ ಇಲ್ಲ ಅಂತ ಚೆಕ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಸ್ಕ್ರೂ ತೆಗೆದಿರಂಗೆ ಚೆಕ್ ಮಾಡ್ಬೋದು. ನೋಡಿ ಟೈಟ್ ಮಾಡಿದ್ರೆ ನೋಡಿ ಇದೇ ಸ್ಲಾಟಲ್ಲಿ ಕುತ್ಕೊಬೇಕು ಈ ರೀತಿಯಲ್ಲೇ. ನೋಡಿ ಕುತ್ಕೊಂಡೈತೆ. ಅದಾದಮೇಲೆ ನೋಡಿ ಇದು ಮೇಲೆ ತಳ್ತೀನಿ. ಟೈಟ್ ಮಾಡಿದಾಗ ನೋಡಿ ಆಟೋಮೆಟಿಕ್ಕಾಗಿ ಅದು ಯಾವ ಪೊಸಿಷನಲ್ಲಿ ಕುತ್ಕೊಬೇಕು ಆ ಪೊಸಿಷನಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಅದ್ರದ್ದು ಆಪೋಸಿಟದು ಸ್ಕ್ರೂ ಟೈಟ್ ಮಾಡಿಬಿಟ್ಟೆ. ನೋಡಿ ಇದನ್ನು ಫಿಟ್ ಮಾಡ್ತೇನೆ. ಇದ್ರದ್ದು ಸ್ಲಾಟ್ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಇರಬೇಕು. ನೋಡಿ ಇದೇ ಥರ ಫಿಟ್ಟಿಂಗ್ ಮಾಡಬೇಕು. 3mm ಯಾಲಂಕಿ ತೊಗೊಂಡು ಟೈಟ್ ಮಾಡಿಬಿಡ್ಬೇಕು. ನೋಡಿ ಅದು ತಿರುಗಿದ್ರೆ ಕರೆಕ್ಟಾಗಿ ಸ್ಲಾಟಲ್ಲಿ ಕುತ್ಕೊಂಡೈತೆ ಅಂತೆ. ಸ್ವಲ್ಪ ನೀಲ್ ಬಾರ್ ಬ್ರ್ಯಾಕೆಟ್ ಫಿಟ್ ಮಾಡ್ತಾಯಿದ್ದೀವಿ, ಹೋಮ್ ಬ್ರ್ಯಾಕೆಟು. ನೋಡಿ ಇದರಲ್ಲಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಒಂದು ಬಾಕ್ಸ್ ಟೈಪ್ ಗೋಲಿ ಐತಲ್ಲ, ಆ ಬಾಕ್ಸ್ ಟೈಪ್ ಇರೋದು ನೋಡಿ ಈ ತೋರಿಸ್ತೀನಿ, ಮಾರ್ಕ್ ಮಾಡಿ ಅಲ್ಲಲ್ಲಿ ಕುತ್ಕೊಬೇಕು. ಬನ್ನಿ ಹಾಕೋಣ. ಮತ್ತು ಇದು ಆಯಿಲ್ ವಿಗ್ಗು ಮೇಯ್ನು, ಇಲ್ಲಾಂದರೆ ಸರ್ಕ್ಯುಲೇಷನ್ ಇಲ್ಲಾಂದರೆ ನೀಡ್ಲ್ ಬಾರು ಎಲ್ಲ ಬೇಗ ಹೋಗ್ಬಿಡುತ್ತೆ. ಆಯಿಲ್ ವಿಗ್ಗು ಮೇಯ್ನು. ನೋಡಿ ಈ ಥರ ಹಾಕ್ಬಿಟ್ಟು ಎರಡು ಕರೆಕ್ಟಾಗಿ, ಎರಡು ಗೋಲಿನೂ ಕರೆಕ್ಟಾಗಿ ಬಾಕ್ಸ್ ಟೈಪ್ ಇರೋ ಗೋಲಿ ಕರೆಕ್ಟಾಗಿ ಆ ಪೊಸಿಷನಲ್ಲಿ ಕುತ್ಕೊಬೇಕು. ನೋಡಿ ಇದ್ರೊಳಗಡೆಯಿಂದ ತಗೊಬೇಕು ಪಿನ್ನು. ಇದು ನೋಡಿ ಈ ವಿಗ್ಗು ಬೇರೆ 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 ರೀತಿಯಲ್ಲಿ ಇರ್ತದೆ. ಈ ವಿಗ್ಗು ತುಂಬ ಚೆನ್ನಾಗೈತೆ, ಆಯಿಲ್ನ ತುಂಬ ಚೆನ್ನಾಗಿ ಸಕ್ ಮಾಡ್ಕೊಳುತ್ತೆ. ನೋಡಿ ಈ ಕಟಿಂಗು ಮೇಲೆ ನೋಡಿ ಈ ಡೈರೆಕ್ಷನಲ್ಲಿ ಇಟ್ಬಿಟ್ಟು ಟೈಟ್ ಮಾಡಿದ್ರೆ ಟೈಟ್ ಆಗುತ್ತೆ. ಇದನ್ನು ಸ್ಲಾಟಲ್ಲಿ ಕುತ್ಕೊಂಡೈತಾ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ನೋಡಿ. ಫಸ್ಟ್ ಫುಲ್ ಟೈಟ್ ಮಾಡ್ಕೊಳ್ಳಿ. ನೋಡಿ ಟೈಟ್ ಮಾಡಿದಾಗ ಅದು ತಿರುಗುತ್ತೆ ನೋಡಿ, ಕರೆಕ್ಟಾಗಿ ಹೋಮ್ ಪೊಸಿಷನ್ಗೆ ಬಂದು ಕುತ್ಕೊಂಡ್ಬಿಡುತ್ತೆ ಸ್ಲಾಟು. ಇದು ಸೇಮ್ ಹಂಗೇ ಹಾಕ್ಬಿಟ್ಟು ಹಿಂಗೆ ಶೇಕ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಟೈಟ್ ಮಾಡಿಬಿಡಿ. ನೋಡಿ ಪ್ರೆಷರ್ ಬಾರ್ ಸ್ಪ್ರಿಂಗು ಹಾಕ್ತಾಯಿದ್ದೀನಿ. ಈ ವಿಗ್ಗು ಡೈರೆಕ್ಷನ್ ನೋಡಿ ಹೆಂಗೆ ಬರುತ್ತೆ ಅಂತ. ನೋಡಿ ಇಲ್ಲೊಂದು ಚಿಕ್ಕ ಹೋಲ್ಸು,
ನೀಡ್ಲ್ ಬಾರು ಅಲ್ಲೇ ಓಡಾಡೋದು, ಅದಕ್ಕೋಸ್ಕರ ಅದು ಹಾಕೋದು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಉಕ್ ಸೆಟ್ಲ್ ಟೈಮಿಂಗು. ಉಕ್ ಸೆಟ್ಲ್ ಟೈಮಿಂಗ್ ಮಾಡಿಬಿಟ್ಟು ಹಿಂಗೆ ಎಲ್ಲ ಚೆಕ್ ಮಾಡಿಬಿಡೋಣ ಕರೆಕ್ಟಾಗಿ ಬರುತ್ತೆ ಅಂತ. ಫಸ್ಟ್ ಬಂದ್ಬಿಟ್ಟು ಒಂದು ಕಾಜನೂ ಬರ್ತಾಯಿದ್ದಿಲ್ಲ, ಥ್ರೆಡ್ ಕಟ್ಟಿಂಗ್ ಆಗ್ತಾನೇ ಇತ್ತು. ಇವಾಗ ಇದು ಹಾಕಿದ್ಮೇಲೆ ನಮ್ಮ ಕೆಲಸ ಸಕ್ಸಸ್ ಆಗೈತಾ ಅಂತ ಚೆಕ್ ಮಾಡೋಣ. ನೋಡಿ, ನಾನು ಉಕ್ ಸೆಟ್ಲ್ ಟೈಮಿಂಗ್ ಮಾಡ್ಕೊಂಬಿಡ್ತೀನಿ. ಉಕ್ ಸೆಟ್ಲ್ ಟೈಮಿಂಗೆಲ್ಲ ಮಡಗೋದು ನೋಡೋದು ವಿಡಿಯೋ ಮಾಡಿದ್ರೆ ತುಂಬ ಲೆಂತ್ ಆಗ್ಬಿಡುತ್ತೆ ಅಂತ ಜಸ್ಟು ಬೇಗ ಮಾಡ್ತಾಯಿದ್ದೀನಿ ನಾನು. ಓಕೆ, ಉಕ್ ಸೆಟ್ಲ್ ಟೈಮಿಂಗ್ ಮುಗೀತು. ಇವಾಗ ಸ್ಟಾಪರ್ಗೆ ಒಂದು ಸ್ಕ್ರೂ ಹಾಕ್ಬಿಟ್ಟು ಫಸ್ಟು ಒಂದು ಟ್ರಯಲ್ ನೋಡ್ಬಿಡೋಣ. ನಮಗೂ ಒಂದು ಕುತೂಹಲನೇ ಇದು ಸಕ್ಸಸ್ ಆಗುತ್ತೆ ಹೆಂಗೆ ಅಂತ. ಅದಕ್ಕೆ ಕ್ಯಾಪ್ ಏನು ಹಾಕ್ದಿರಂಗೆ ಒಂದು ಟೈಮ್ ಟ್ರಯಲ್ ನೋಡ್ಬಿಡ್ತೀನಿ. ಒಂದು ಕಾಜ ಬಂತು. ಓಕೆ, ಫಸ್ಟು ಒಂದು ಕಾಜನೂ ಬರ್ತಾಯಿದ್ದಿಲ್ಲ, ಥ್ರೆಡ್ ಕಟ್ ಆಗಿಬಿಡ್ತಾಯಿತ್ತು. ಸೆಟ್ಲು ಒಂದು 3-4 ಹಳೆ ಸೆಟ್ಲ್ ಹಾಕ್ಕೊಡಾಯ್ತು, ಹೊಸ ಸೆಟ್ಲ್ ಹಾಕ್ಕೊಡಾಯ್ತು. ಯಾವ ಸೆಟ್ಲ್ ಹಾಕಿದ್ರೂ ಥ್ರೆಡ್ ಕಟ್ಟಿಂಗ್ ಅವಾಯ್ಡ್ ಆಗ್ತಾಯಿಲ್ಲ. ಇವಾಗ ನೋಡಿ, ಗೋಲ ಹಾಕಿದ್ಮೇಲೆ ಸಕ್ಸಸ್ ಆಗೈತೆ. ಓಕೆ ಫ್ರೆಂಡ್ಸ್, ನಮ್ಮ ಕೆಲಸ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ಇದೇ ಥರ ವೀಡಿಯೋ ತೊಗೊಂಬರ್ತೀನಿ. ನಿಮಗೆ ಯಾವ ವೀಡಿಯೋ ಬೇಕೋ ಅದಕ್ಕೆ ಕಮೆಂಟ್ ಮಾಡಿ ಫ್ರೆಂಡ್. ಯಾವ ವೀಡಿಯೋ ಬೇಕೋ ಅದಕ್ಕೆ ಕಮೆಂಟ್ ಮಾಡಿದ್ರೆ ನಾನು ಆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆ ಥರ ಮಿಷಿನ್ ಸಿಕ್ತು ಅಂದರೆ ಟ್ರೈ ಮಾಡ್ತೀನಿ ಫ್ರೆಂಡ್. ಓಕೆ, ಬಾಯ್. ಅವಾಗ ಒಂದು ಕಾಜ ಆದಮೇಲೆ ಬರ್ತಾ ಇದ್ದಿಲ್ಲ ಪ್ರಾಬ್ಲಮ್ ಇದ್ರೆ ಬರೋದಿಲ್ಲ. ಕಚ್ಚಿ ಪ್ರಾಬ್ಲಮ್ ಇದ್ರೆ ಎತ್ತಲ್ಲ ಅದು.